ಮತ್ತೊಂದು ವಿಚಾರ ಸರ್, ಬುರುಡೆ ಚಿನ್ನಯ್ಯ ಅನ್ನೋ ರೀತಿಯಲ್ಲೇನೆ ಒಂದಷ್ಟು ಮಾಧ್ಯಮಗಳು ಬಿಂಬಿಸುವಂತಹ ಕೆಲಸ ಮಾಡಿದ್ರು. ಆರಂಭದಲ್ಲಿ ಮಾಸ್ಕ್ ಮ್ಯಾನ್, ಅದಾದ್ಮೇಲೆ ಆತನಿಗೆ ಮತ್ತೊಂದು ಟೈಟಲು ಬುರುಡೆ ಚಿನ್ನಯ್ಯ. ಆತ ಒಂದೆರಡು ಜಾಗದಲ್ಲಿ ಅಷ್ಟೇ ಸಿಕ್ತು, ಆಮೇಲೆ ಆತ ಹೇಳಿದ್ದೆಲ್ಲ ಬರೀ ಬುರುಡೆ, ಎಲ್ಲೂ ಕೂಡ ಸಿಕ್ಲಿಲ್ಲ ಅಂತ. ಈಗ SIT ಕಸ್ಟಡಿಯಲ್ಲಿದ್ದಾರೆ, ಜೈಲಲ್ಲಿದ್ದಾರೆ, ವಿಚಾರಣೆ ಕೂಡ ಆಗ್ತಾ ಇದೆ. ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬರ್ತಾ ಇದೆ ಈಗ ಚಿನ್ನಯ್ಯನಿಂದ. ಅಂದರೆ ದೆಹಲಿಯಲ್ಲಿ ಆ ಬಗ್ಗೆ ಪ್ಲಾನ್ ಆಯಿತು, ಬುರುಡೆ ತರುವಂತಹ ಪ್ಲಾನು, ವಕೀಲನ ಮನೇಲಲ್ಲ ಮತ್ತೆಲ್ಲೋ ಪ್ಲಾನ್ ಮಾಡಿದ್ವಿ, ಏನೇನೋ ವಿಚಾರಗಳು ಹೊರಗಡೆ ಬರ್ತಾ ಇರೋದು. ಈ ಚಿನ್ನಯ್ಯನ ವಿಚಾರಣೆಯ ಬಗ್ಗೆ ಏನು ಹೇಳ್ತೀರಾ ಸರ್? ಒಂದು, ನನಗೆ ಚಿನ್ನಯ್ಯನನ್ನು ಡೌಟ್ ಮಾಡೋದಕ್ಕೆ ನನ್ನ ಕಾರಣಗಳಿಲ್ಲ. ಯಾಕೆ ಅಂದರೆ ಏನು ಷಡ್ಯಂತರದ ಆ್ಯಂಗಲ್ ಏನಿದೆ ಅವ್ರದ್ದು, ಅದು ಯಾವುದು ಪ್ರೂವ್ ಆಗ್ತಿಲ್ಲ ಅಲ್ವಾ. ಅವರು ಅನಗತ್ಯವಾಗಿ ಇವರು ಯಾರ್ಯಾರೋ ಹೆಸರನ್ನ ತಂದರು. ಸೆಂಥಿಲ್ ಅವರ ತಂದರು, ಆಯಿತಾ. ಸೆಂಥಿಲ್ ಅವರು ಈಗಾಗಲೇ ಸಿ ದಟ್ ಜನಾರ್ದನ್ ರೆಡ್ಡಿಗೆ ಲೀಗಲ್ ನೋಟಿಸ್ ಕೇಸ್ ನನಗೆ ಸಂಬಂಧ ಇಲ್ಲ. ಸೊ ಅದಕ್ಕೆ ಸಣ್ಣ ಡೆಲ್ಲಿಲಿ ಆಯಿತು ಅಂತಂದರೆ ಇನ್ಯಾರೋ ಲಾಯರ್ ಒಂದೊಮ್ಮೆ ಯಾರೋ ಹೋಗಿ ಅವ್ರನ್ನ ಸಂಪರ್ಕ ಮಾಡಿದ್ರು ಕೂಡ ಅದು ಕಾನೂನು ಬಾಹಿರ ಅಲ್ಲ. ವಕೀಲರ ಸಲಹೆಯನ್ನು ಕೇಳ್ತಾರೆ, ಅದು ಷಡ್ಯಂತರ ಅಲ್ಲ. ಈಗ ಅವನಿಗೆ ಚಿನ್ನಯ್ಯನಿಗೆ ಅವನಿಗೆ ಗೊತ್ತಿದೆ ಇಲ್ಲಿ ಹುಗ್ದಿದ್ದೀನಿ ಅಂತ, ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಲಾಯರೋ ಯಾರನ್ನೋ ಕೇಳಿರ್ಬೋದು, ಅಥವಾ ಅವ್ರ ಜೊತೆ ಯಾರಿದ್ದಾರೆ ಬೆಂಬಲ ಕೊಟ್ಟಿರ್ಬೋದು. ಯಾರು ಇಲ್ಲಿ ಆ ಧರ್ಮಸ್ಥಳದ ವ್ಯವಹಾರಗಳ ಬಗ್ಗೆ ಯಾರಿಗೆ ಬೇಸರ ಇದೆ, ದುಃಖ ಇದೆ, ಕಾಸಿರೋರು ಯಾರೋ ಕರ್ಕೊಂಡು ಹೋಗಿರ್ಬೋದು. ಐ ಡೋಂಟ್ ಡಿನೈ. ಅದು ಲೀಗಲಿ ಹೆಂಗೆ ತಪ್ಪಾಗುತ್ತೆ? ಅದು ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಯಾರೋ ದೆಹಲಿಯಲ್ಲಿ ಕೂತು ಅದು ಷಡ್ಯಂತರ ಹೆಂಗಾಗುತ್ತೆ ಅಲ್ವಾ. ಸೊ ಅಲ್ಲಿ ಹೋಗಿ ಮಾತಾಡಿರ್ಬೋದು, ಮಾತನಾಡದೇ ಇರ್ಬೋದು, ಅದು ಇಶ್ಯೂ ಅಲ್ಲ. ಅದರ ಜೊತೆಗೆ ನೀವು ಇಡೀ ಈ ಚಿನ್ನಯ್ಯನನ್ನು ನೀವು ನೋಡ್ತಾ ಬನ್ನಿ. ನೀವು ನೋಡ್ತಾ ಬಂದರೆ ಆ ಚಿನ್ನಯ್ಯ ಏನಾದ್ರು ದುಡ್ಡು ತಗೊಂಡು ಮಾಡಿದರೆ ಇಷ್ಟೊತ್ತಿಗೆ ರಿವೀಲ್ ಆಗ್ಬಿಡ್ತಿತ್ತು ಅಲ್ವಾ. ದುಡ್ಡು ಹೇಗೆ ತಗೊಂಡ್ರಿ, ಎಲ್ಲಿರ್ತಾ ಅವ್ರ ಮನೇಲಿ ದುಡ್ಡು ಇರ್ತಾ ಸಿಕ್ಕಾಕತ್ತಿದ್ರು. ಅಲ್ವಾ. ಬ್ಯಾಂಕ್ ಅಕೌಂಟ್ ದುಡ್ಡು ತಗೊಂಡ್ರೆ ಬ್ಯಾಂಕ್ನಲ್ಲಿ ಇರಬೇಕು ಅಥವಾ ಕ್ಯಾಶಲ್ಲಿ ಇರಬೇಕು, ಅದು ಯಾವುದೂ ಇಲ್ಲ ಅಂತಂದರೆ ಇದನ್ನು ಷಡ್ಯಂತರ ಅಂತ ಯಾಕೆ ಹೇಳ್ತೀರಿ? ಯಾವ ಉದ್ದೇಶದಿಂದ ಅಂದರೆ ಇಂಥ ವ್ಯವಹಾರಗಳಲ್ಲಿ ಮಾನಿಟರಿ ಬೆನಿಫಿಟ್ಸ್ ಅಂತ ಇದ್ದರೆ ಆವಾಗ ಒಂದು, ಅಂದರೆ ಆರ್ಥಿಕ ಲಾಭಕ್ಕಾಗಿ ಇಂಥ ಕೆಲಸವನ್ನು ಮಾಡ್ದ, ಅದು ಸುಳ್ಳು. ಪ್ರೂವ್ ಆಗಿಲ್ಲ ಇದುವರೆಗೆ. ಅದು ಪ್ರೂವ್ ಆಗುವವರೆಗೆ ಎಸ್ ನಾವು ಅದು ಪ್ರೂವ್ ಹೀಗೆ ಅಂತ ಹೇಳೋಕ್ಕಾಗಲ್ಲ. ಹೌದು. ಸೊ ಅದರಿಂದ ಆರ್ಥಿಕ ಲಾಭಕ್ಕಾಗಿ ಅವ್ನು ಮಾಡ್ದ ಅಂತ ಹೇಳೋಕ್ಕಾಗಲ್ಲ ಒಂದು. ಎರಡನೇದಾಗಿ ಅವನು ಹೇಳಿದ್ದೇನು ಅಂದರೆ ನನ್ನ ಆತ್ಮನಿವೇದನೆಗಾಗಿ ನನಗದು ಹಾಂಟ್ ಮಾಡ್ತಾಯಿತ್ತು. ನಾನು ಹೆಣಗಳನ್ನು ಹೂತಿದ್ದೇನೆ. ಅದು ಹೆಣಗಳನ್ನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ, ಅಸ್ಥಿಪಂಜರ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಅವನು ಹೇಳಿ ಸುಳ್ಳು ಅನ್ನೋ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ. ಅಸ್ಥಿಪಂಜರ ಸಿಗದೇ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ ಅಲ್ವಾ. ನಾವು ಆಗಲೇ ಚರ್ಚೆ ಮಾಡಿದ್ವಿ, ಪ್ರವಾಹದಿಂದ ಹೋಗಿರ್ಬೋದು, ಇನ್ನೊಂದು ಹೋಗಿರೋದು, ಇಡೀ ಜಿಯೋಗ್ರಫಿ ಬದಲಾಗಿರ್ಬೋದು. 20 ವರ್ಷಗಳ ಹಿಂದೆ ಅಂದರೆ ಬದಲಾಗಿರುತ್ತೆ, ಕಾಡು ಬದಲಾಗಿರುತ್ತೆ, ಮರಗಳು ಸಣ್ಣ ಮರ ದೊಡ್ಡ ಮರ ಆಗಿರುತ್ತೆ. ಸೊ ಅವ್ನು ಯಾವುದೋ ಒಂದು ಗುರುತು ಇಟ್ಕೊಂಡಿರ್ತಾನೆ, ಇಲ್ಲಿ ಹೋಗಿದ್ದೀನಿ ಅಂತ. ಆ ಗುರುತೇ ಬದಲಾಗಿ ಹೋಗ್ಬಿಟ್ರೆ ಹುಡುಗ ಸಿಗಲ್ಲ. ಅದು ಖಂಡಿತ. ಒಂದ್ಸಲ ಹೋಗಿರೋ ಜಾಗಕ್ಕೆ ಇನ್ನೊಂದ್ಸಲ ಹೋದ್ರೆ ನಮ್ಗೆ ಗೊತ್ತಾಗಲ್ಲ. ಅದು ಫಾರೆಸ್ಟ್ ಏರಿಯಾ, ಈ ಕಡೆ ನದಿ ಹರಿತಾ ಇದೆ. ನದಿ ಯಾವತ್ತೂ ಕೂಡ ನದಿ ಏನಿದೆ ಅದು ಹರಿವು ಒಂದೇ ರೀತಿ ಇರಲ್ಲ. ಆಮೇಲೆ 1 ಶವ 2 ಶವ ಹೂತಿದ್ದೀನಿ ಅಂತ ಹೇಳಿಲ್ವಲ್ಲ ಆತ, ಸಾಕಷ್ಟು ಶವಗಳು ಅಂದಾಗ ಕನ್ಫ್ಯೂಸ್ ಆಗಿರ್ಬೋದು. ಆದ್ರಿಂದ ಅಲ್ಲಿ ಸಿಗದೇ ಇರಬಹುದು. ಅದರಿಂದ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಅವನು ಹೇಳಿ ಸುಳ್ಳು ಅನ್ನೋದನ್ನು ನಾನು ಒಪ್ಪಲ್ಲ, ಒಂದು ಥಿಂಗ್. ಎರಡನೇದಾಗಿ ಆತ ಪ್ರೂವ್ ಆಗೋದಕ್ಕಿಂತ ಮೊದಲೇ ಆತ ಸುಳ್ಳು ಹೇಳಿದ್ದಾನೆ ಅಂತ ಕೇಸ್ ಹಾಕಿದ್ದಿದೆಯಲ್ಲ, ದಟ್ ಲುಕ್ಸ್ ಲೈಕ್ ಸಮಥಿಂಗ್ ಫಿಶಿ ಅಂತ. ಇದು ಯಾರ್ದೋ ಒತ್ತಡದಿಂದ ಮಾಡಿರ್ಬೋದು, ಅಥವಾ ಅವನಿಗೆ ರಕ್ಷಣೆ ಸಿಗಲಿ ಅಂತ ಕಳಿಸಿರ್ಬೋದು. ಐ ಡೋಂಟ್ ಸೇ ದಟ್. SIT ಅವರು ಹೊರಗಡೆ ಇದ್ರೆ ಕಷ್ಟ ಆಗುತ್ತೆ. ಸೊ ಅವ್ನು ಟಾರ್ಗೆಟ್ ಮಾಡ್ಬೋದು, ಯಾರೋ ಅವ್ನು ಫಿನಿಶ್ ಮಾಡಿಬಿಡ್ಬೋದು. ಸೊ ಪೊಲೀಸ್ ಕಸ್ಟಡಿಯಲ್ಲಿದ್ದರೆ ಯು ವಿಲ್ ಬಿ ಸೇಫ್ ಅಂತ ಅದಕ್ಕೂ ಮಾಡಿರ್ಬೋದು. ನನಗೆ ಗೊತ್ತಿಲ್ಲ ಇದು ಯಾವುದು ಅಂತ. ಅಥವಾ ನಾನು ಹೇಳಿದಾಗ ಸಮಥಿಂಗ್ ಫಿಶಿ ಇನ್ಯಾರ್ದೋ ಒತ್ತಡದ ಮೂಲಕ ಒಳಗೂ ಕಳಿಸಿರ್ಬೋದು. ಆದರೆ ಇಡೀ ಅವನ ವರ್ತನೆಯಲ್ಲಿ ಕಾನೂನು ಬಾಹಿರವಾಗಿ ಚಿನ್ನಯ್ಯ ಏನು ಮಾಡ್ದ ಅನ್ನೋದಕ್ಕೆ ಇದುವರೆಗೆ ದಾಖಲೆಗಳು ಸಿಕ್ಕಿಲ್ಲ. ಹೌದು. ಅವನು ಹೇಳಿದ್ದು ಈಗ ಈ ಆರೋಪ ಮಾಡಿದ್ದೇನಿದೆ, ಬಟ್ ಅವನಿಗೆ ಬೇರೆ ಬೇರೆ ಪ್ರೆಷರ್ ಹಾಕಿರುವುದರಿಂದ ಅವ್ನ ಸ್ಟೇಟ್ಮೆಂಟ್ಗಳು ವ್ಯತ್ಯಾಸ ಆಗಿರೋದು. ಅವ್ನ ಸ್ಟೇಟ್ಮೆಂಟನ್ನು ತಿರುಚುವ ಕೆಲಸವನ್ನು ಅಲ್ಲಿಯ ರಕ್ಷಕರು ಮಾಡಿದ್ದಾರೆ, ಮಾಧ್ಯಮಗಳು ಮಾಡಿದ್ದಾರೆ. ಸೊ ಅದರಿಂದ ಎಸ್ ಅವರೆಲ್ಲ ಇನ್ನು ಬೇಲ್ ಸಿಗದೆ ಅವ್ರನ್ನ ಇಟ್ಟಿದ್ಯಾಕೆ ಅನ್ನೋದು ನನಗೆ ಕುತೂಹಲ. ಆನ್ ಕ್ರೈಮ್ ಅದು ಏನೋ ಮಾಡಿಬಿಟ್ಟಿದ್ದಾನೆ ಅವನು. ಲಾಯರ್ ಬೇರೆ ಇಟ್ಕೊಂಡಿಲ್ವಲ್ಲ ಸರ್, ಅಲ್ವಾ. ಸೊ ಈ ರೀತಿ ವಾದ ಮಾಡ್ಲಾಗ್ತದೆ. ಆದ್ರಿಂದ ಅವನು ಚಿನ್ನಯ್ಯ ತಪ್ಪೊಪ್ಪಿಗೆ ಅನ್ನುವುದು ಕಳೆದ ಕೆಲವು ತಿಂಗಳಿಂದಲೇ ಮಾಧ್ಯಮದ ಹೆಡ್ಲೈನ್ ಆಗಿದೆ.
ಪ್ರತಿ ಕ್ಷಣ ಅಲ್ಲ ಚಿನ್ನಯ್ಯ ಚಿನ್ನಯ್ಯ ತಪ್ಪೊಪ್ಪಿಗೆ ಅಂತ ಹೊಡೆದವ್ರೇನೆ ಈಗ ಚಿನ್ನಯ್ಯ ಒಂದಷ್ಟು ಹೇಳಿಕೆಗಳು ಸಾಕಷ್ಟು ತಿರುವು ಪಡ್ಕೊಳ್ತಾ ಇದೆ, ಅದು ಕೂಡ ಹೆಡ್ಲೈನ್ ಅಲ್ಲಿ ಹೋಗ್ತಾ ಇದೆ. ಚಿನ್ನಯ್ಯ ಎಲ್ಲಿ ತಪ್ಪಪ್ಪಣ್ಣಪ್ಪ, ಯಾವ ಚಾನಲ್ ಹೋಗಿ ಕೂತ್ಕೊಂಡಪ್ಪ, ಯಾವ ಆಂಕರ್ ಜೊತೆ ಕೂತ್ಕೊಂಡಪ್ಪ, ಅಯ್ಯೋ ತಪ್ಪು ಮಾಡ್ಬಿಟ್ಟೆ ಹೇಳಿ ಅಂತಂದ್ನಪ್ಪ. ಎಲ್ಲ ಹೇಳಿದಪ್ಪ ಅವನು, ಎಲ್ಲ ಯಾವ್ದೋ ಕಾರ್ನಲ್ಲ ಆಂಟಿ ತಂದು ಕೂಡಿಸಿದಲ್ಲ ಪಾಪ ಅಜ್ಜಿನ, ಹಂಗೆಲ್ಲ ಕಾರ್ನಲ್ಲಿ ತಗೊಂಡಿದ್ದೀರಾ? ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಜರ್ನಲಿಸಮ್ ಹ್ಯಾಸ್ ಗಾನ್ ಟು ಡಾಗ್ಸ್. ಈ ಗಾಳಿಲಿ ಹೋಗೋದೆಲ್ಲ ಅಲ್ಲೆಲ್ಲೋ ಹೋಗ್ಕೊಂಡು ಕೇಳ್ಕೊಂಡು, ಚಾಂಗಡಿ ಹತ್ರ ಕೇಳ್ಕೊಂಡು ಮಾತಾಡ್ಕೊಂಡು, ಅಲ್ಲೇ ರಸ್ತೆಯಲ್ಲಿ ಗೊತ್ತವ್ರದ್ದು ಕೇಳ್ಕೊಂಡು, ಸೋರ್ಸ್ಗಳು ಇಟ್ಕೊಂಡು ಅದನ್ನು ಹಾಕ್ಕೊಂಡು ತಿದ್ದಿ ಯಾವ ಸಿಚುವೇಶನ್ ಗೊತ್ತಿತ್ತು ನೋಡಿ. ನಾನು ಹೇಳ್ತಾ ಇದ್ದೆ ಅಲ್ಲಿ ನಿಮ್ಮ ಹತ್ರ ಹೇಳಿದ್ನೆಲ್ಲ ಗೊತ್ತಿಲ್ಲ, ಆ ನೇಪಾಳದಲ್ಲಿ ಇಂಡಿಯನ್ ಪತ್ರಕರ್ತರಿಗೆಲ್ಲ ಬಡಿದ್ರು, ವಿಡಿಯೋ ಎಲ್ಲ ಬಂತು, ಅಡ್ಸ್ಕೊಂಡು ಹೋದ್ರು. ಪುಣ್ಯ ನಮಗೂ ಹಂಗಾಗದಿರಲಿ ಅನ್ನೋಷ್ಟೇ ನನ್ನ ಆಸೆ. ನಾವೆಲ್ಲ ಹೊರಗಡೆ ಹೋದಕ್ಕಣ ಜನ ಎಲ್ಲ ದಂಗೆ ಎದ್ಬಿಟ್ಟು, ನಾವು ಮೀಡಿಯಾ ಕಂಡ್ರಿ, ಮೊದಲೆಲ್ಲ ಮೀಡಿಯಾ ಅಂದ್ರೆ ಗೌರವ ಇತ್ತು ನಮಗೆ. ಐ ಆಮ್ ಫ್ರಮ್ ಪ್ರೆಸ್ ಅಂದ್ರೆ ಪ್ರೆಸ್ ಬನ್ನಿ ಸರ್, ಒಟ್ಟು ಪ್ರೀತಿ ಅಷ್ಟು ಗೌರವದಿಂದ ನಾವು ಪತ್ರಿಕೆ. ಈಗೆಲ್ಲ ನಿಂತ್ಕೊಂಡು ನಾವು ಪ್ರೆಸ್ ಅಂದರೆ ಥೂ ನನ್ನ ಮಗನೇ ತೆಗಿರೋ ಚಪ್ಪಲಿ ಓದಿರೋ ಸುಳ್ಳು ನನ್ನ ಮಕ್ಕಳ್ರ, ಹೇಳದಟ್ಟು ಸುಳ್ಳೆ ಮಾಡದಟ್ಟು ಇದು ಹೀಗೆ ಬೈಯೋ ಕಾಲ ಬಂದ್ಬಿಟ್ಟಿದೆ ಬಿಕಾಸ್ ಆಫ್ ದಿಸ್ ಗಾಳಿಪಟ ಜರ್ನಲಿಸಮ್. ಹೌದು. ಸೊ ಗಾಳಿಪಟ ಜರ್ನಲಿಸಮ್ ಆಗಿತ್ತು. ಅದರಿಂದ ಈ ಚಿನ್ನಯ್ಯನ ವಿಚಾರದಲ್ಲಿ ಮಾಧ್ಯಮಗಳಿಗೆ ಏನು ಬರುತ್ತೆ ನನಗೆಲ್ಲವೂ ನಂಬೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಬಿಕಾಸ್ ಇದೆಲ್ಲ ಎಲ್ಲೋ ಯಾರ್ದೋ ಉದ್ದೇಶ, ಯಾರೋ ನಿರ್ದೇಶನ, ಪ್ರತಿಕ್ಷಣ ಒಂಥರ ತಪ್ಪೊಪ್ಪಿಗೆ ಅನ್ನೋದು, ಇನ್ನೊಂದ್ಸಲ ಇನ್ನೊಂದು ಅನ್ನೋದು. ಸಿ ಅವನು ಕತೆ ಅವ್ನು ಮುಗಿಸ್ಬಿಟ್ಟು ಯಾರೋ ಅವ್ನ ಹೆಂಡ್ತಿ, ಮೊದಲ ಹೆಂಡ್ತಿ, ಎರಡನೇ ಹೆಂಡ್ತಿ ಅಂದರು, ಎಲ್ಲೋ ಹೋದ್ರು, ಊಟ ಹಿಡಿದ್ರು, ಮಂಡ್ಯಕ್ಕೆ ಹೋದ್ರು, ಬಂದರು. ಇಡೀ ಇದನ್ನು ಗಲೀಜು ಗಬ್ಬೆಬ್ಬಿಸಿ ಅದು ಪೂರ್ಣ ತನಿಖೆ ಹಾಳಾಗಿ ಹಕ್ಲತ್ತು ಹೋಗ್ಬಿಡ್ಬೇಕು. ಈಗ ವಿಠಲ್ ಗೌಡನ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಮಾತಾಡಿದೆ, ನನ್ನ ಆರೋಪ ಇದೆ ನೋಡಿ, ನಾನು ವಿಠಲ ಗೌಡ್ರು ಅಂದ್ರೆ ಇವ್ರ ಗಂಟೇನ್ರಿ ಹೋಗುತ್ತೆ, ಅವ್ನು ತಂದು ತೋರಿಸ್ತವ್ ಮಾತ್ರ ವಿಠಲ ಗೌಡ, ವಿಠಲ ಗೌಡ. ಅವನೊಬ್ಬ ಗೌರವಾನ್ವಿತ ಪ್ರಜೆ. ಯು ಆರ್ ಕಾಲಿಂಗ್ ಹಿಮ್ ಇನ್ ಸಿಂಗುಲರ್. ನಾವು ಕೂತ್ಕೊಂಡು ಆ್ಯಂಕರ್ಗಳೇ ನನ್ನ ಮಗನೇ ಅಯೋಗ್ಯ ಅಂತಂದ್ರೆ ಏನಾಗುತ್ತೆ? ಶುಡ್ ನಾಟ್ ಡೂ ದ್ಯಾಟ್. ಹೌದು, ಅದು ಜರ್ನಲಿಸಮ್ ಕೆಲಸ ಅಲ್ಲ. ಹೋಗ್ಬಿಟ್ಟು ವಿಠಲ ಗೌಡ, ಯಾರೋ ಸಣ್ಣ ಪುಟ್ಟ ಆ್ಯಂಕರ್ಗಳು ನಿನ್ನೆ ಮೊನ್ನೆ ಬಂದವರು ತಲೆನೇತಿರು ಕೂತ್ಕೊಬಿಟ್ಟು ವಿಠಲ ಗೌಡ ಹೀಗೆ ಮಾಡಿದ. ವಯಸ್ಸಾದವನು ಕಳಿಸ್ಕೊಂಡಿದ್ದಾನೆ, ತನ್ನ ಸೌಜನ್ಯನ ಕಳ್ಕೊಂಡಿದ್ದಾನೆ, ನೋವಿದೆ, ದುಃಖ ಇದೆ ಅವರಿಗೆ ಅಲ್ವಾ? ಕನಿಷ್ಠ ನಾವು ಗೌರವದಿಂದ ಪ್ರೀತಿಯಿಂದ ಏನು ವಿಠಲ್ ಗೌಡ್ರೆ ಯಾವುದು ಸುಳ್ಳಾಗಿ ಅವ್ನು ಜೈಲಿಗೆ ಹೋದರೆ ಬೇರೆ. ಅವ್ನು ಹೇಳಿದ್ದು ಅಲ್ಲಿವರೆಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಕೊಡೋಷ್ಟು ಗೌರವನು ನಾವು ಕೊಡಲ್ಲ ಅಂದ್ರೆ ಮಾಧ್ಯಮದವರು, ವಾಟ್ ಟೈಪ್ ಆಫ್ ನಾನ್ ಸೆನ್ಸ್ ಇಟ್ ಈಸ್? ಖಂಡಿತ ಸರ್. ನೋಡೋಣ ಸರ್, ಈ ಧರ್ಮಸ್ಥಳ ಪ್ರಕರಣದ ಬಗ್ಗೆ ನಾವೇನು ಡಿಸ್ಕಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಒಂದು ರೀತಿಯಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಹೇಳಿದ್ರೆ ಈಗಲೇ ಹೋಗಿ ಯಾರಾದರೂ ಬಂಗ್ಲೆಗುಡ್ಡ ಅನ್ನೋ ಟೈಟಲ್ ರಿಜಿಸ್ಟರ್ ಮಾಡಿ ಬನ್ನಿ ಅಂತ. ಭಾಗ 1, ಭಾಗ 2, ಭಾಗ 3 ಇದೆಲ್ಲ ಇನ್ನು ಭಾಗ 3 ಯಾವಾಗ ಬರುತ್ತೋ ಗೊತ್ತಿಲ್ಲ. ನಮಗೆ ಬರ್ತಿರೋ ರಿಯಾಕ್ಷನ್, ಹೌದು, ನಮಗೆ ಅಲ್ಲಿ ಬರುವ ರಿಯಾಕ್ಷನ್ನು, ಜನ ಫೋನ್ ಮಾಡ್ತಿರೋ ದಿನಕ್ಕೆ ಜನ ಇವರಿಗೆ ಗುಡ್ ಜಾಬ್ ಅಂತಾರೆ. ಸಾಕಂಡ್ರಿ, ನಮ್ಮ ತೃಪ್ತಿಗೆ, ನಮ್ಮ ಸಮಾಧಾನಕ್ಕೆ ಅಷ್ಟೇ ಅಲ್ವಾ? ಚೆನ್ನಾಗಿ ಮಾಡ್ತಿದ್ದೀರಿ ಅಂತಾರೆ, ನಿಮ್ಮ ಬಗ್ಗೆ ಹೇಳ್ತಾರೆ, ನನ್ನ ಬಗ್ಗೆ ಹೇಳ್ತಾರೆ. ಇಟ್ಸ್ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಅಸ್. ಖಂಡಿತ ಸರ್. ನೋಡೋಣ ಸರ್, ಇವತ್ತು ಬಂಗ್ಲೆಗುಡ್ಡ ಪಾರ್ಟ್ 2 ಶುರುವಾಗಿದೆ ನಿನ್ನೆಯಿಂದ. ಅದು ಇನ್ನು ಯಾವಾಗ ಮುಗಿಯುತ್ತೆ, ಪಾರ್ಟ್ 3 ಯಾವಾಗ ಶುರುವಾಗುತ್ತೆ, ನಾವು ಇದೇ ರೀತಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.